ಮಕ್ಕಳನ್ನು ಶಾಲೆಗೆ ನಾವು ಸ್ವಾಗತ ಮಾಡಬೇಕು. 40% ಶಾಲೆಯಲ್ಲಿ ಕಳಿಸಿದರೆ 60% ಮನೆಯಲ್ಲಿ ಕಳಿಸುವಂಥ ಕೆಲಸಗಳು ಆಗಬೇಕು. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಆರಂಭೋತ್ಸವ ಕಾರ್ಯಕ್ರಮಗಳು ಎಲ್ಲ ಶಾಲೆಗಳಲ್ಲಿ ನಡೀತಾ ಇದೆ. ಮಕ್ಕಳಿಗೆ ರಜಾ ದಿನ ಮುಗಿದು ಈಗ ಶಾಲೆಗೆ ವಾಪಸ್ ಬರುವಂಥ ಈ ದಿವಸ ರಜದಲ್ಲಿ ಆಟ ಆಡಿ ತಂದೆ ತಾಯಿಯ ಜೊತೆ ಸೇರಿಕೊಂಡು ಸಂಬಂಧಿಕರ ಮನೆಗೆಲ್ಲ ಹೋಗಿ ಇವತ್ತು ಶಾಲೆಗೆ ಬರುವಾಗ ಕೆಲವರಿಗೆ ಸಂತೋಷ ಆಗ್ತದೆ, ಕೆಲವರಿಗೆ ಶಾಲೆಗೆ ಹೋಗೋದು ಬೇಡ ಅನ್ನುವ ಮನಸ್ಸಿನಲ್ಲಿ ಇರ್ತದೆ. ಅದಕ್ಕೆ ಸರ್ಕಾರದಿಂದ ಕೂಡ ಶಾಲೆಯ ಪ್ರಾರಂಭೋತ್ಸವವನ್ನು ಒಳ್ಳೆಯ ರೀತಿಯಲ್ಲಿ ಆಗಬೇಕು. ಮಕ್ಕಳನ್ನು ಶಾಲೆಗೆ ನಾವು ಸ್ವಾಗತ ಮಾಡಬೇಕು. ಅವರಿಗೆ ಅಲ್ಲಿ ಸಿಕ್ಕಿರುವಂಥ ಸಂತೋಷದಿಂದ ಹೆಚ್ಚು ಸಂತೋಷ ಶಾಲೆಯಲ್ಲಿ ಸಿಕ್ಕಿದರೆ ಮುಂದಿನ ಅವರ ದಿವಸಗಳು ಮನಸ್ಸು ಬದಲಾವಣೆಯಾಗಿ ನಾವು ಶಾಲೆಗೆ ಹೋಗಬೇಕು ಅಂತ ಮನಸ್ಸಿನಲ್ಲಿ ಆಲೋಚನೆಗಳು ಬರ್ತದೆ. ಆ ದೃಷ್ಟಿಯಿಂದ ಇವತ್ತು ಎಲ್ಲ ಶಾಲೆಗಳಲ್ಲೂ ಕೂಡ ಶಾಲಾ ಪ್ರಾರಂಭೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ಮಕ್ಕಳಿಗೆ ನಾವು ವಿದ್ಯಾಭ್ಯಾಸ ಅಂತ ಹೇಳಿದರೆ ಎಲ್ಲವನ್ನೂ ಕಳಿಸ್ಕೊಡ್ಬೇಕಾಗ್ತದೆ. ಯಾಕಂದರೆ ಮಕ್ಕಳಿಗೆ ಏನೂ ಗೊತ್ತಿರೋದಿಲ್ಲ. ಬರೀ ಶಾಲೆಯಲ್ಲಿ ಮಾತ್ರ ಕಳಿಸುವಂಥದ್ದಲ್ಲ, ತಂದೆ ತಾಯಿಯೂ ಕೂಡ ವಿದ್ಯಾಭ್ಯಾಸ ಅಂತ ಹೇಳಿದ್ರೆ 40% ಶಾಲೆಯಲ್ಲಿ ಕಳಿಸ್ತಾರೆ, 60% ಮನೆಯಲ್ಲಿ ಕಳಿಸುವಂಥ ಕೆಲಸಗಳು ಆಗಬೇಕು. ಆ ನಿಟ್ಟಿನಲ್ಲಿ ಈ ಸಲ KPSC ಮಾದರಿಯ ಶಾಲೆಗಳನ್ನು ಮಾಡಲಿಕ್ಕೆ ಇವತ್ತು ಶಿಲಾನ್ಯಾಸವನ್ನು ಮಾಡುವಂಥ ಕಾರ್ಯಕ್ರಮ ಇತ್ತು. ಹೊಸ ಸರ್ಕಾರ ರಚನೆ ಆಗುವ ವಿಚಾರದಲ್ಲಿ ಅದನ್ನು ಮುಂದೆ ಹಾಕಲಾಗಿದೆ. ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ 4 KPSC ಶಾಲೆಗಳು ಬರ್ತವೆ. ಮುಂದಿನ ವರ್ಷಗಳಲ್ಲಿ ಪ್ರತಿ ಗ್ರಾಮಕ್ಕೆ ಒಂದು KPSC ಮಾದರಿಯ ಶಾಲೆಯನ್ನು ಮಾಡುವ ಮುಖಾಂತರ ಪ್ರತಿ ಸರ್ಕಾರಿ ಶಾಲೆಗಳಲ್ಲಿ LKGಯಿಂದ UKG ಅಪ್ ಟು 2nd PUCವರೆಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿಸುವಂಥ ಕೆಲಸವನ್ನು ಮಾಡ್ತೇವೆ. ಪ್ರತಿಯೊಂದು ಸರ್ಕಾರಿ ಶಾಲೆಯ ಮಗುವನ್ನು ಶಾಲೆಗೆ ಬಸ್ಸಿನಲ್ಲಿ ಕರ್ಕೊಂಡು ಬಂದು ವಾಪಸ್ಸು ಅವರ ಮನೆಗೆ ಬಿಡುವಂಥ ಉಚಿತವಾಗಿ ಅವರ ಮನೆಗೆ ಬಿಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ. ಇದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಬಡವರ ಮಕ್ಕಳು ಏನಿದ್ದಾರೆ, ಯಾರು ಇವತ್ತು ಪ್ರೈವೇಟ್ ಶಾಲೆಗಳಲ್ಲಿ ಕಲೀಲಿಕ್ಕೆ ಆಗೋದಿಲ್ಲ, ಅವರಿಗೂ ಕೂಡ ಕ್ವಾಲಿಟಿ ಎಜುಕೇಷನನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಸುಮಾರು 15,000 ಎಕ್ಸ್ಪರ್ಟ್ ಟೀಚರ್ಗಳು ಅಂದರೆ ಸಬ್ಜೆಕ್ಟ್ ವೈಸ್ ಪಾಠ ಮಾಡುವ ಟೀಚರ್ಗಳ ನೇಮಕಕ್ಕೆ ಈಗಲೇ ಆದೇಶ ಆಗಿದೆ. ಮುಂದಿನ ದಿವಸಗಳಲ್ಲಿ ಮುಂದಿನ 6 ತಿಂಗಳಲ್ಲಿ ಈ ಟೀಚರ್ಗಳನ್ನ ನೇಮಕ ಮಾಡುವಂಥ ಕೆಲಸಗಳಾಗ್ತದೆ. ಯಾವ ಶಾಲೆಗಳಲ್ಲಿ ಕೂಡ ಟೀಚರ್ಗಳ ಕೊರತೆ ಇಲ್ಲದಾಗೆ ಅತಿಥಿ ಶಿಕ್ಷಕರನ್ನು ಕೂಡ ನೇಮಕ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಕ್ವಾಲಿಟಿ ಎಜುಕೇಷನ್ಗೆ ಈ ದೇಶ ವಿಶ್ವಗುರು ಆಗಬೇಕಿದ್ರೆ ನಮ್ಮ ಎಲ್ಲ ಮಕ್ಕಳಿಗೆ ಒಳ್ಳೆಯ ಕ್ವಾಲಿಟಿ ವಿದ್ಯಾಭ್ಯಾಸ ಎಜುಕೇಷನ್ ಕೊಡುವ ಮುಖಾಂತರ ಈ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಮುಂದೆ ಕೊಂಡೋಗುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ. ಎಲ್ಲ ಕೊರತೆ ಅಂದರೆ ಈಗ ಶುರುವಾಗಿದ್ದು, ಈಗ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಲಿಕ್ಕೆ ಸರ್ಕಾರ ಆದೇಶ ಕೊಡುತ್ತದೆ. ಯಾರು ಈ ಹಿಂದೆ ಇದ್ದಾರೆ ಇಲ್ಲಾಂದರೆ ಹೆಚ್ಚುವರಿ ಬೇಕಿದ್ರೆ ಅದನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. KPSC ಒಂದು ನಮ್ಮ ಬೆಟ್ಟಂಪಾಡಿ ಹತ್ರ, ಬೆಟ್ಟಂಪಾಡಿಗೆ ಒಂದು ಗ್ರಾಮಕ್ಕೆ ಒಂದು ಕೋಡಿಂಬಾಡಿ, ಒಂದು ಮಜತ್ತೂರು, ಇನ್ನೊಂದು ನೆಟ್ಟರಿಗೆ ಮಠ 4 ಆಗಿದೆ. ಇನ್ನೊಂದು 5 ಹೆಚ್ಚುವರಿಯಾಗಿ ಕೇಳ್ತಾ ಇದ್ದೇವೆ. ಅದು ಬಂದರೆ ಪಾನಾಜೆಗೆ ಇಲ್ಲಾಂದರೆ ಕಾವಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ನಿಮ್ಮೂರಿನ ಸುದ್ದಿ ಕಾರ್ಯಕ್ರಮಗಳ ವರದಿಯನ್ನು ನಾವು ಬಿತ್ತರಿಸಲಿದ್ದೇವೆ. ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.